ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಚಳ್ಳಕೆರೆಗೆ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಅಟ್ಯಾಚ್ ಇರುವಂಥ 1 ಎಕರೆ 10 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನು ಏನೆಲ್ಲ ಸೂಕ್ತವಾಗಿದೆ, ಇದರಲ್ಲಿ ಯಾವ ಥರ ಉಪಯೋಗಿಸ್ಕೋಬೋದು, ಏನಿಷ್ಟ ಆಯಿತು ಏನಿಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ರಿಚ್ ಒನ್ ಪ್ರಾಪರ್ಟೀಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ಚಳ್ಳಕೆರೆಗೆ 10 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 210 ಕಿಲೋಮೀಟ್ರ್ ಆಗುತ್ತೆ. ಇದು 1 ಎಕರೆ 10 ಗುಂಟೆ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಇನ್ನು ಈ ಭಾಗದಲ್ಲಿ ನೋಡಿ, ವಿಲೇಜ್ ಕೂಡ ಅಟ್ಯಾಚ್ ಇದೆ. ಒಂಚೂರು ಇಲ್ಲಿಂದ ಒಂದು 400 ಮೀಟ್ರ್ ಆಗುತ್ತೆ. ವಿಲೇಜ್ ಅಟ್ಯಾಚ್ ಲ್ಯಾಂಡ್ ಅಂದರೂ ತಪ್ಪಾಗಲ್ಲ. ಒಂದು ಸೂಕ್ತವಾದ ಬೆಲೆಯಲ್ಲೂ ಕೂಡ ಆಗುತ್ತೆ ಇದು. ಇನ್ನೊಂದು, ನಿಮಗೆ ಅಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಕಂಬ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಜಮೀನಿದೆ. ಅಂದರೆ ರೋಡ್ ವಿಡ್ತೆ ಜಾಸ್ತಿ, 1 ಎಕರೆ 10 ಗುಂಟೆಯಲ್ಲಿ ಇನ್ನೂ ಜಾಸ್ತಿ ರೋಡ್ ವಿಡ್ತೆ ಬರುತ್ತೆ. ನೀವು ರೋಡ್ ಪಕ್ಕ 1 ಎಕರೆ 2 ಎಕರೆ ಬೇಕು ಅನ್ನೋರು ಇದ್ರ ಬಗ್ಗೆ ಗಮನ ಹರಿಸ್ಬೋದು. ಜೊತೆಗೆ ನನಗೆ ಈ ಜಾಗದಲ್ಲಿ ಒಂದು ರೋಡ್ ಪಾಯಿಂಟು, ಜೊತೆಗೆ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸು, ಜೊತೆಗೆ ವಿಲೇಜ್ ಅಟ್ಯಾಚು ಅವು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಯಾಕೆಂದರೆ ಇಲ್ಲೊಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಟೌನಿಗೆ ಕೂಡ ತುಂಬ ನಿಯರ್ ಆಗುತ್ತೆ. ಒಂದು 10 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನೇರವಾಗಿ ಚಳ್ಳಕೆರೆಗೆ 10 ಕಿಲೋಮೀಟ್ರ್ ಆಗುತ್ತೆ, ತುಂಬ ನಿಯರ್ ಆಗುತ್ತೆ. ಜೊತೆಗೆ ಕಲ್ಲಿದೆ, ಅದೊಂದು ಬಿಟ್ಟರೆ ಇನ್ಯಾವುದು ತೊಂದರೆ ಇಲ್ಲ. ಸಣ್ಣ ಕಲ್ಲಿದೆ, ಕಾಣಿಸ್ತಾ ಇದೆ, ನೋಡಿದ್ದಲ್ಲ, ಸೂಪರ್. ಇಂಥ ರೋಡ್ ಬಿಡ್ತಿರೋದು 1 ಎಕರೆಯಲ್ಲಿ ಇಷ್ಟುದ್ದ ರೋಡ್ ಬಿಡ್ತಿರೋದು ಸಿಗೋದು ಕಮ್ಮಿ. ಇದು ಚೆನ್ನಾಗಿದೆ ನಿಮಗೆ. ಇದರಲ್ಲಿ ಮತ್ತೆ ಮಣ್ಣು ವಿಚಾರನ, ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಈಗ ಯಾವುದೇ ತಂಟೆ ತಕರಾರು, ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು ಟೌನ್ಗೆ ಹೋಗೋ ರೋಡ್, ಇದು ಚಳ್ಳಕೆರೆಗೆ ಹೋಗುವಂಥ ರಸ್ತೆಯಲ್ಲಿ ಇದು ಬರುವಂಥದ್ದು. ಇನ್ನು ಈ ಜಮೀನು ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ನೀವು. ಯಾಕೆಂದರೆ ಒಂದೇ ಒಂದು ಎಕರೆಯಲ್ಲಿ ರೋಡ್ ಬಿಡ್ತು ತುಂಬ ಜಾಸ್ತಿ ಇರೋದ್ರಿಂದ ಇದು ಯಾವುದೇ ರೀತಿ ನೀವು ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಫ್ಯೂಚರಲ್ಲಿ ಏನು ಬೇಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಯಾವುದಾದ್ರೂ ಕಮರ್ಷಿಯಲ್ ವಿಚಾರಕ್ಕೋ ಇನ್ನೊಂದು ಮತ್ತೊಂದು ಎಲ್ಲವಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಈಗ ನೋಡಿರಿ, ಆ ಕಡೆ ನಿಮಗೆ ಒಂದು ಇಲ್ಲೇ ಶೆಡ್ ಹಾಕ್ಕೊಂಡು ಮನೆ ಮಾಡಿಕೊಂಡು ತೋಟ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲೊಂದು ವಿಲೇಜು ನಿಮಗೆ ದೂರದಲ್ಲಿ, ಈಗ ನೋಡಿರಿ ಅದೊಂದು ವಿಲೇಜು. ಸುತ್ತಲೂ ವಿಲೇಜ್ ಇರೋದ್ರಿಂದ ನೀವು ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ಬೋದು. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ನೀರು ಎಲ್ಲವೂ ಚೆನ್ನಾಗಿದೆ. ಇನ್ನು ಈ ಜಮೀನಿನ ಬೆಲೆ 12.5ರಿಂದ 1 ಎಕರೆ 12.5ರಿಂದ 13.5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಇನ್ನು ಜಮೀನು ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.